8 ಬಿಟ್ ವರ್ಸಸ್ 16 ಬಿಟ್ ವಿಡಿಯೋಗೆ ಒಬ್ಬರು ವ್ಯೂವರ್ ಕಮೆಂಟ್ ಮಾಡಿದ್ದಾರೆ. ನನ್ನ ಕಮೆಂಟ್ ಅನಂತ್ ನಾಗ್ ಡೈಲಾಗ್ ಅಂತ. ಅಫ್ಕೋರ್ಸ್ ನಿಮಗೆ ಈ ಫೋಟೋಗ್ರಫಿ ಫ್ರೀಕ್ವೆನ್ಸಿ ಸಪರೇಷನ್ 8 ಬಿಟ್ ವರ್ಸಸ್ 16 ಬಿಟ್ ಕಲಿಬೇಕಾದ್ರೆ ನಿಮಗೆ ಈ ಅನಂತ್ ನಾಗ್ ಅವರ ಡೈಲಾಗ್ ನನಗೂ ಕೂಡ ಚೆನ್ನಾಗಿ ತಲೆಯಲ್ಲಿದೆ. ಆದರೆ ನಾನು ಕೂಡ ಕನ್ನಡದವರು ಈ ಫ್ರೀಕ್ವೆನ್ಸಿ ಸಪರೇಷನ್ ಬಿಹೈಂಡ್ ಸೈನ್ಸ್ ಏನಿದೆ, ಅದು ಯಾಕೆ ಹಾಗೆ ಮಾಡ್ತಾರೆ, ಯಾಕೆ ಗಾಜಿಯನ್ ಬ್ಲರ್ನ ಅಪ್ಲೈ ಮಾಡ್ತಾರೆ, ಯಾಕೆ ಈ ಅಪ್ಲೈ ಇಮೇಜ್ನ ಅಪ್ಲೈ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡೋದು. ಅಫ್ಕೋರ್ಸ್ ನೀವು ಸರ್ಕಾಸ್ಟಿಕ್ ಕಮೆಂಟ್ ಮಾಡಿರ್ಬೋದು, ಅಫ್ಕೋರ್ಸ್ ನಾನು ಅದನ್ನ ಪಾಸಿಟಿವ್ ಆಗಿ ತೊಗೊಳ್ತೀನಿ. ಬಟ್ ನನಗೂ ಕೂಡ ಕನ್ನಡದವರು ಇದ್ರ ಹಿಂದೆ ಇರ್ತಕ್ಕಂತಹ ಆ ಎಲ್ಲ ಸೈನ್ಸ್, ಆ ವ್ಯಾಲ್ಯೂಸ್ ಏನಿದೆ, ಅದರ ನಿಜವಾದ ಅರ್ಥ ಏನಿದೆ ಅಂತ ತಿಳ್ಕೊಳ್ಬೇಕು ಅನ್ನೋ ಒಂದು ಆಶಯ ಅಷ್ಟೇ. ನೀವು ತಮಿಳ್, ಮಲಯಾಳಂ ಅಥವಾ ಇಂಗ್ಲೀಷ್ ಚಾನಲ್ ಹೋಯಿತು ಅಂತ ಹೇಳಿದ್ರೆ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಆದರೆ ನಮ್ಮ ಕನ್ನಡದವರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ಇದೆ. ಅದಕ್ಕೋಸ್ಕರನೇ ಈ ಚಾನಲಲ್ಲಿ ನಾನು ಕನ್ನಡದಲ್ಲಿ ಈ ವಿಡಿಯೋಗಳನ್ನ ಮಾಡ್ತಾ ಇರೋದು. ಅಫ್ಕೋರ್ಸ್ ನಾನು ಇಂಗ್ಲೀಷಲ್ಲಿ ಕೂಡ ಮಾಡ್ಬೋದು ಅಥವಾ ಹಿಂದಿನಲ್ಲಿ ಕೂಡ ಮಾಡ್ಬೋದು. ನಾನು ಏನಕ್ಕೆ ಕನ್ನಡದಲ್ಲಿ ಮಾಡ್ತಾ ಅಂತ ಹೇಳಿದ್ರೆ ನಮ್ಮ ಕನ್ನಡದವರು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಳಿ, ಇಂಪ್ರೂವೈಸ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇರೋದು. ಹೋಪ್ ನಾನು ಮಾಡ್ತಾ ಇರ್ತಕ್ಕಂತಹ ವಿಡಿಯೋಸ್ಗಳಿಂದ ನಿಮಗೆ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ಅಫ್ಕೋರ್ಸ್ ನಾನು ಅದನ್ನ ಪಾಸಿಟಿವ್ ತಗೊಳ್ತೀನಿ. ಸೊ ಇದನ್ನೆಲ್ಲ ಬಿಟ್ಬಿಟ್ಟು ಟ್ಯುಟೋರಿಯಲ್ ಕಡೆ ಹೋಗೋಣ. ಇವತ್ತಿನ ಈ ಉದಾಹರಣೆಯಲ್ಲಿ ನಾನು ನನ್ನದೇ ಒಂದು ಫೋಟೋಶೂಟ್ನ ಮಾಡಿಕೊಂಡು ಅದನ್ನು ಫ್ರೀಕ್ವೆನ್ಸಿ ಸಪ್ರೇಷನ್ನ 8 ಬಿಟ್ ವರ್ಸಸ್ 16 ಬಿಟ್ಟಲ್ಲಿ ಯಾವ ರೀತಿ ಮೆಥಡಲ್ಲಿ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇವತ್ತು ನಾನೇ ಒಂದು ಸೆಲ್ಫ್ ಪೋರ್ಟ್ರೇಟ್ನ ತೊಗೊಂಡಿನಿ. ಅದರದ್ದು ನೀವು ಬಿಹೈಂಡ್ ದಿ ಸೀನ್ಸ್ ನೋಡಬೇಕು ಅಂತ ಹೇಳಿದ್ರೆ ನೀವು ಈ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿದ್ರೆ ನನ್ನ ಸ್ಟೋರಿನಲ್ಲಿ ಹಾಕ್ತಾ ಇರ್ತೀನಿ. ಅಫ್ಕೋರ್ಸ್ ನೀವು ನಾನು ಹೇಗೆ ತೆಗೆದೆ ಅಂತ ನೋಡ್ಬೋದು. ಸೊ ಈ ಇಮೇಜ್ ಆ್ಯಕ್ಚುಲ್ ಆಗಿ ಶೂಟ್ ಮಾಡಿದಾಗ ಈ ರೀತಿ ಇರೋದಿಲ್ಲ. ಸೊ ಬೇಸಿಕಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಈ ರೀತಿ ಇರುತ್ತೆ. ಒಂದು ರಿಫ್ಲೆಕ್ಟ್ ಇದೆ, ಹಾಗೆಯೇ ಒಂದು ಸಾಫ್ಟ್ ಬಾಕ್ಸ್ನ ನನ್ನ ಲೆಫ್ಟ್ ಸೈಡ್ಗೆ ಪ್ಲೇಸ್ ಮಾಡಿದ್ದೀನಿ. ಹಾಗೆ ನನ್ನ ಬಿಹೈಂಡು ಗೋಡೆ ಮಧ್ಯದಲ್ಲಿ ಒಂದು ಫ್ಲ್ಯಾಶ್ಗೆ ನಾನು ಒಂದು ಡಿಫ್ಯೂಸರ್ ಹಾಕ್ಬಿಟ್ಟು ಅದಕ್ಕೆ ಒಂದು ಕಲರ್ ಜೆಲ್, ಬ್ಲೂ ಕಲರ್ ಜೆಲ್ ಹಾಕಿದ್ದೀನಿ. ಸೊ ಅಫ್ಕೋರ್ಸ್ ನೀವು ಅದನ್ನು ನೋಡ್ಬೋದು. ಸೊ ಇದನ್ನು ಫೋಟೋಶಾಪ್ ಜನರೇಟಿವ್ ಎಲ್ಲಿ ಎಲ್ಲ ಕೂಡ ರಿಮೂವ್ ಮಾಡಿದ್ದೀನಿ. ಸೊ ಹಾಗೆಯೇ ಸ್ವಲ್ಪ ಕ್ಲೀನಪ್ ಕೂಡ ಮಾಡಿದ್ದೀನಿ. ಈಗ 8 ಬಿಟ್ ವರ್ಸಸ್ 16 ಬಿಟ್ ಫ್ರೀಕ್ವೆನ್ಸಿ ಸಪ್ರೇಷನ್ನ ಅಪ್ಲೈ ಮಾಡಿ ನೋಡೋಣ. ಮೊದಲನೇ ಬಾರಿಗೆ ನಾನು ಇದನ್ನು ಕಂಟ್ರೋಲ್ ಜೆ ಮಾಡ್ಕೊಳ್ತೀನಿ. ಈ ಕಂಟ್ರೋಲ್ ಜೆ ಮಾಡ್ಕೊಂಡಿರೋದ ನಾನು ಇವಾಗ ಯೂಶಲಿ ಕಲರ್ ಅಂತ ರೀನೇಮ್ ಮಾಡ್ಕೊಳ್ತೀನಿ. ಮತ್ತೆ ಇನ್ನೊಂದ್ಸಲ ಕಂಟ್ರೋಲ್ ಜೆ ಮಾಡಿಕೊಂಡು ಅದನ್ನು ಟೆಕ್ಸ್ಚರ್ ಅಂತ ರೀನೇಮ್ ಮಾಡ್ಕೊಳ್ತೀನಿ. ಸೊ ಇದೆರಡನ್ನೂ ಕೂಡ ಗ್ರೂಪ್ ಮಾಡ್ಕೊಳ್ತೀನಿ. ಇದಾದ ನಂತರ ಮೊದಲನೇ ಲೇಯರ್ ಟೆಕ್ಸ್ಚರ್ ಲೇಯರ್ನ ಐಡ್ ಮಾಡಿಬಿಟ್ಟು ಕಲರ್ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಫಿಲ್ಟರ್, ಬ್ಲರ್, ಗಾಜಿಯನ್ ಬ್ಲರ್. ಇದರಲ್ಲಿ ನನಗೆ ಟೆಕ್ಸ್ಚರ್ ಕಾಣದೇ ಇರೋ ಥರ ಮಾಡೋದಕ್ಕೋಸ್ಕರ ನಾನು 10 ಪಿಕ್ಸೆಲ್ಸ್ ಗಾಜಿಯನ್ ಬ್ಲರ್ನ ಇಟ್ಕೊಳ್ತೀನಿ. ಟೆಕ್ಸ್ಚರ್ಗೆ ಹೋಗ್ಬಿಟ್ಟು ಅದನ್ನು ಎನೇಬಲ್ ಮಾಡಿಕೊಂಡು ಇಮೇಜ್, ಅಪ್ಲೈ ಇಮೇಜ್ಗೆ ಹೋಗ್ಬಿಟ್ಟು ಇಲ್ಲಿ ನಾನು ಕಲರ್ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಹಾಗೆಯೇ ಇಲ್ಲಿ ಸಬ್ಟ್ರಾಕ್ಟ್ ಇದೆ, 100% ಇದೆ, ಸ್ಕೇಲ್ 2/128 ಇದೆ. ಸೊ ಇದನ್ನು ಓಕೆ ಕೊಡ್ತೀನಿ. ಇದಾದ ನಂತರ ನನ್ನ ಬ್ಲೆಂಡಿಂಗ್ ಲೇಯರ್ನ ನಾನು ಲೀನಿಯರ್ ತೊಗೊಂಬರ್ತೀನಿ. ಸೊ ಈಗ ಇದು ಫ್ರೀಕ್ವೆನ್ಸಿ ಸಪ್ರೇಷನ್ ಆಯಿತು. ಇದು ರೆಗ್ಯುಲರ್ ಮೆಥಡ್. ನನ್ನ ಹಲವಾರು ಹಳೆ ವಿಡಿಯೋದಲ್ಲಿ ನಾನು ಇದೇ ಫ್ರೀಕ್ವೆನ್ಸಿ ಸಪ್ರೇಷನ್ ಮೆಥಡ್ನ ಯೂಸ್ ಮಾಡಿರೋದು. ಯಾಕೆ 8 ಬಿಟ್ಟಲ್ಲಿ ಸಪ್ರೇಟ್ ಮಾಡಬೇಕು, ಯಾಕೆ 16 ಬಿಟ್ಟಲ್ಲಿ ಸಪ್ರೇಟ್ ಮಾಡಬೇಕು ನೋಡೋಣ. ಇದರಲ್ಲಿ ನಾನು ಇನ್ನೂ ಫ್ರೀಕ್ವೆನ್ಸಿ ಸಪ್ರೇಷನ್ ಏನು ಮಾಡಿಲ್ಲ, ಜಸ್ಟ್ ಒಂದು ಗ್ರೂಪ್ ಮಾಡಿ ಇಟ್ಕೊಂಡಿನಿ. ನೀವು ಇಲ್ಲಿ ನೋಡ್ಬೋದು ನಾನು ಇದನ್ನ 16 ಬಿಟ್ಟಲ್ಲಿ ನಾನು ಎಡಿಟ್ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ನಾನು ಮೊದಲೇ ಹೇಳಿರೋ ಹಾಗೆ ನಾನು ಇದನ್ನು ರಾನಲ್ಲಿ ಶೂಟ್ ಮಾಡೋದ್ರಿಂದ 14 ಬಿಟ್ ಡೆಪ್ತಲ್ಲಿ ಶೂಟ್ ಮಾಡ್ತಾ ಇರ್ತೀನಿ. ಅದನ್ನು 16 ಬಿಟ್ ಕಂಟೈನರ್ ಒಳಗಡೆಗೆ 14 ಬಿಟ್ನ ಎಡಿಟ್ ಮಾಡ್ತಿರೋದ್ರಿಂದ ನನ್ನ ಕಲರ್ಸ್ ನನಗೆ ತುಂಬ ಆ ಗ್ರೇಡಿಯಂಟ್ ಸಿಗೋದ್ರಿಂದ ನಿಮಗೆ ಬ್ಯೂಟಿಫುಲ್ ಕಲರ್ಸ್ ಸಿಗುತ್ತೆ. ಸೊ ಇದು 16 ಬಿಟ್ ಆಯಿತು. ಇದನ್ನು ನಾನು ಇವಾಗ ಝೂಮ್ ಇನ್ ಮಾಡ್ಕೊಳ್ತೀನಿ. ನಾನು ಇದರಲ್ಲಿ ಈ ಬ್ಲ್ಯಾಕ್ ಪಾಯಿಂಟ್ ಮತ್ತು ವೈಟ್ ಪಾಯಿಂಟ್ ಅಂತ ಇರುತ್ತೆ. ನೀವು ಆ 8 ಬಿಟ್ 16 ಬಿಟ್ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. 0 to 255 ವ್ಯಾಲ್ಯೂ ಏನಿದೆ, 0 ಅಂತ ಹೇಳಿದ್ರೆ ಅಫ್ಕೋರ್ಸ್ ಬ್ಲ್ಯಾಕ್, 255 ಅಂತ ಹೇಳಿದ್ರೆ ಫುಲ್ ಪ್ಯೂರ್ ವೈಟ್. ಸೊ ಅದನ್ನು ನಾನು ಇವಾಗ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ನಾನು ಒಂದು ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ಅಡ್ಜಸ್ಟ್ಮೆಂಟ್ ಲೇಯರ್ಸಲ್ಲಿ ಬಂದ್ಬಿಟ್ಟು ಥ್ರೆಶೋಲ್ಡ್ ಲೇಯರ್ನ ಓಪನ್ ಮಾಡ್ಕೊಳ್ತೀನಿ. ಇದರಲ್ಲಿ ನಾನಿವಾಗ ಈ ಪ್ರಾಪರ್ಟೀಸ್ ಪ್ಯಾನಲ್ ನಾನು ಈ ಕಡೆ ತೊಗೊಂಡು ಬಂದರೆ, ಸಪೋಸ್ ನಾನು ಅದನ್ನ ಪೂರ್ತಿ ತೊಗೊಂಡು ಬಂದರೆ ನಿಮ್ಗೆ ಇಲ್ಲಿ ಬ್ಲ್ಯಾಕ್ ಆಯಿತು. ಸಪೋಸ್ ನಾನು ಅದನ್ನು ಸ್ವಲ್ಪ ಮಿನಿಮೈಸ್ ಮಾಡ್ತಾ ಬಂದಾಗ ನನಗಿಲ್ಲಿ ಈ ವೈಟ್ ಕಾಣಿಸ್ತಾ ಇದೆ. ಅಂತ ಹೇಳಿದ್ರೆ ಬ್ರೈಟೆಸ್ಟ್ ಪಾಯಿಂಟ್ ಏನಿದೆ ಅದು ನನಗೆ ಕಾಣಿಸ್ತಾ ಇದೆ. 246 ಇದೆ. ನಾನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗ್ತೀನಿ. 247 ಮಾಡಿದ್ರೆ ಹೊರಟೋಯ್ತು. ಬಟ್ ಇಲ್ಲಿ ಸ್ಟಿಲ್ ಒಂದು ಪಾಯಿಂಟ್ ಇದೆ ಅಲ್ವಾ. ಸೊ 247ಅಲ್ಲಿ ನನಗಿಲ್ಲಿ ಒಂದು ಬ್ರೈಟೆಸ್ಟ್ ಪಾಯಿಂಟ್ ಸಿಗ್ತಾ ಇದೆ. ನಾನಿವಾಗ ಅದನ್ನು ಈ ಕಲರ್ ಸ್ಯಾಂಪ್ಲರ್ ಟೂಲಲ್ಲಿ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆ, ಕಲರ್ ಸ್ಯಾಂಪ್ಲರ್ ಟೂಲಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದ ತಕ್ಷಣ ನನಗಿಲ್ಲಿ 247ಅಲ್ಲಿ ನನಗೊಂದು ಬ್ರೈಟ್ ಪಾಯಿಂಟ್ ಸಿಕ್ತು. ಅದನ್ನೇ ನಾನು ಫುಲ್ ಬ್ಲ್ಯಾಕ್ನ ನಾನು ಗಮನಿಸೋದಕ್ಕೋಸ್ಕರ ಈ ಕೂದಲ ಹತ್ರ ಫುಲ್ ಬ್ಲ್ಯಾಕ್ ಪಾಯಿಂಟ್ ಇದೆಯಲ್ಲ, ಜಸ್ಟ್ ಎಲ್ಲಾದರೂ ಒಂದು ಕಡೆಗೆ ಒಂದು ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಈ ಪ್ರಾಪರ್ಟೀಸ್ ನಾನು ಮೇಲೆ ಇಟ್ಕೊಳ್ತೀನಿ. ನಾನು ಚೆಕ್ ಲೇಯರ್ನ, ಥ್ರೆಶೋಲ್ಡ್ ಲೇಯರ್ನ ಆಫ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಫುಲ್ ಬ್ರೈಟ್ ಇದೆ. ಸೊ ಇಲ್ಲಿ ಫುಲ್ಲು ಬ್ಲ್ಯಾಕ್ ಇದೆ. ಸೊ ಇದು ವೈಟ್ ಪಾಯಿಂಟ್, ಹಾಗೆಯೇ ಇದು ಬ್ಲ್ಯಾಕ್ ಪಾಯಿಂಟ್. ಮಧ್ಯದಲ್ಲಿ ನಾನಿವಾಗ ಒಂದು
ಮೂರನೇ ಪಾಯಿಂಟ್ ಒಂದು, ಇನ್ನೊಂದು ನಾಲ್ಕನೇ ಪಾಯಿಂಟ ಇಲ್ಲೆಲ್ಲರೂ ಒಂದು ಕಡೆ ಇಡ್ತೀನಿ. ಸೊ ನೀವು ಇಲ್ಲಿ ಈ ಇನ್ಫೋ ಪ್ಯಾನಲಲ್ಲಿ ನೀವು ನೋಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ನಂಬರ್ 1 ಅಂತ ಹೇಳಿದ್ರೆ ಪಾಯಿಂಟ್ 1 ನಾವು ಇಲ್ಲಿ ಇಟ್ವಿ, ಇಲ್ಲಿ ಮೂಗ್ ಹತ್ರ ಇಟ್ಕೊಳ್ಳಲ್ಲ, ಇಲ್ಲಿ ಬ್ರೈಟೆಸ್ಟ್ ಪಾಯಿಂಟ್ ಇತ್ತಲ್ಲ ಅದರಲ್ಲಿ ನಾವು ನೋಡಿದ್ವಿ. ಇದರಲ್ಲಿ 253 ಇದೆ ರೆಡ್, ಗ್ರೀನ್ ಬಂದ್ಬಿಟ್ಟು 252, ಹಾಗೆಯೇ ಬ್ಲೂ 247 ಇದೆ. ಸೊ ಎಕ್ಸಾಕ್ಟ್ಲಿ ವೈಟ್ ಇಲ್ಲ, ಬಟ್ ಅಫ್ಕೋರ್ಸ್ ವೈಟ್ಗೆ ಹತ್ರ ಇದೆ. ಅದೇ ನಾವಿಲ್ಲಿ ನಂಬರ್ 2 ಸೆಲೆಕ್ಟ್ ಮಾಡಿದ್ವಲ್ಲ, ಇದರಲ್ಲಿ ಫುಲ್ ವ್ಯಾಲ್ಯೂ 1 ಇದೆ. ಅಫ್ಕೋರ್ಸ್ ಅದೇನು ಬ್ಲ್ಯಾಕ್ ಇಲ್ಲ, ಪ್ಯೂರ್ ಬ್ಲ್ಯಾಕ್ ಇಲ್ಲ, ಬಟ್ 1 ಇರೋದ್ರಿಂದ ಜಸ್ಟ್ ಇದು ಗಮನಿಸಿ. ನಾವಿವಾಗ ಈ ಲೇಯರ್ಸಲ್ಲಿ ಈ ಫ್ರೀಕ್ವೆನ್ಸಿ ಸಪ್ರೇಷನಲ್ಲಿ ನಾವಿವಾಗ ಏನು ಮಾಡಿದ್ವಿ, ಅಪ್ಲೈ ಇಮೇಜಲ್ಲಿ ಹೋಗ್ಬಿಟ್ಟು ನಾವು ಸಬ್ಟ್ರಾಕ್ಟ್ ಮಾಡಿದ್ವಿ, ಹಾಗೆಯೇ ಸ್ಕೇಲ್ನ 2, ಆಫ್ಸೆಟ್ನ 128 ಇಟ್ವಿ. ಸೊ ಇನ್ನೊಂದು ರೀತಿಯಲ್ಲಿ ಯಾವ ರೀತಿ ಮಾಡೋದು ನೋಡೋಣ. ಈಗ ಇದೇ ಫ್ರೀಕ್ವೆನ್ಸಿ ಲೇಯರ್ನ ನಾನು ಫೋಲ್ಡರ್ನ ನಾನು ಕಮ್ಮಿ ಮಾಡ್ಕೊಳ್ತೀನಿ. ಮತ್ತು ಇದನ್ನು ಈ ಕ್ಲೀನಪ್ ಲೇಯರ್ನ ಡೂಪ್ಲಿಕೇಟ್ ಮಾಡಿಕೊಂಡು ಇದರ ಮೇಲ್ಗಡೆ ತೊಗೊಂಡು ಬರ್ತೀನಿ. ಇದನ್ನು ಹೈಡ್ ಮಾಡ್ತೀನಿ ಸದ್ಯಕ್ಕೋಸ್ಕರ. ಕಲರ್ 16 ಬಿಟ್ ಅಂತ ಇಟ್ಕೊಳ್ತೀನಿ ನಿಮಗೋಸ್ಕರ. ಮತ್ತು ಕಂಟ್ರೋಲ್ ಜೆ ಮಾಡಿಕೊಂಡು ಟೆಕ್ಸ್ಚರ್, ಸೊ ಇದನ್ನು 16 ಅಂತ ಇಟ್ಕೊಂಡಿರ್ತೀನಿ, ಇದು ನಿಮಗೆ ಅರ್ಥ ಆಗಲಿ ಅಂತ. ಟೆಕ್ಸ್ಚರ್ ಲೇಯರ್ನ ಆಫ್ ಮಾಡ್ಕೊಳ್ತೀನಿ, ಕಲರ್ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಫಿಲ್ಟರ್, ಬ್ಲರ್, ಗಾಜಿಯಂ ಬ್ಲರ್ಗೆ ಹೋಗ್ಬಿಟ್ಟು ಸೇಮ್ 10 ಪಿಕ್ಸೆಲ್ನ ಇಟ್ಕೊಳ್ತೀನಿ. ಸೊ ಇಲ್ಲಿ ಟೆಕ್ಸ್ಚರ್ ಲೇಯರ್ನ ಎನೇಬಲ್ ಮಾಡ್ಕೊಳ್ತೀನಿ. ಇಮೇಜ್, ಅಪ್ಲೈ ಇಮೇಜ್ಗೆ ಹೋಗ್ಬಿಟ್ಟು ಇಲ್ಲಿ ನಾನು ಕಲರ್ 16 ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಿಮ್ಗೆ ಇಲ್ಲೆಲ್ಲ ಟೆಕ್ಸ್ಚರ್ ಕಾಣಿಸ್ತಾ ಇದೆ, ಆದರೆ ಇದಕ್ಕೆ ಇನ್ನೊಂದು ಮೆಥಡ್ ಇದೆ. ಈ ಸಬ್ಟ್ರಾಕ್ಟ್ನ ಆ್ಯಡ್ ಮಾಡ್ತೀನಿ, ಈ ಸ್ಕೇಲ್ 2 ಇರುತ್ತೆ, ಹಾಗೆ ಆಫ್ಸೆಟ್ 0 ಇರುತ್ತೆ. ಇಲ್ಲಿ ಇನ್ವರ್ಟ್ ಮಾಡ್ತೀನಿ. ನಾವು ಕಳೆದ ಪ್ರೀವಿಯಸ್ ಮೆಥಡಲ್ಲಿ ಏನು ಟೆಕ್ಸ್ಚರ್ನ ನೋಡಿದ್ವಿ ಅದೇ ರೀತಿ ನಿಮ್ಗೆ ಇಲ್ಲೂ ಕೂಡ ನಾನು ಇದನ್ನು ಬ್ಲೆಂಡಿಂಗ್ ಮೋಡ್ನ ಸಬ್ಟ್ರಾಕ್ಟಿಂದ ಆ್ಯಡ್ ಮಾಡಿಬಿಟ್ಟು ಸ್ಕೇಲ್ನ 2 ಮತ್ತು ಆಫ್ಸೆಟ್ನ 0 ಇಟ್ಬಿಟ್ಟು ಇದನ್ನು ಇನ್ವರ್ಟ್ ಮಾಡಿದಾಗಲೂ ಕೂಡ ನಿಮಗೆ ಅದೇ ರೀತಿ ನಿಮಗೆ ಟೆಕ್ಸ್ಚರ್ ಕಾಣಿಸ್ತಾ ಇದೆ. ಸೊ ನಾನು ಇಲ್ಲಿ ಓಕೆ ಕೊಟ್ಟು ಈ ಲೇಯರ್ನ ಬ್ಲೆಂಡಿಂಗ್ ಮೋಡ್ನ ಲೀನಿಯರ್ ಲೈಟ್ಗೆ ತೊಗೊಂಡು ಬರ್ತೀನಿ. ಈಗ ಇದೆರಡು ಲೇಯರ್ಗಳನ್ನ ಗ್ರೂಪ್ ಮಾಡಿಕೊಂಡು FS 16 ಬಿಟ್ ಅಂತ ಹೇಳ್ಬಿಟ್ಟು ಅಂತ ರೀನೇಮ್ ಮಾಡ್ಕೊಳ್ತೀನಿ. ಹೋಪ್ ನಿಮ್ಗೆ ಇದು ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಇದು ನಿಮಗೆ ರೆಫರೆನ್ಸ್ ಇರಲಿ ಅನ್ನೋದಕ್ಕೋಸ್ಕರ ಫ್ರೀಕ್ವೆನ್ಸಿ ಸಪ್ರೇಷನ್ 8 ಬಿಟ್ ಅಂತ ರೀನೇಮ್ ಮಾಡ್ಕೊಳ್ತೀನಿ. ಇದನ್ನು ಫ್ರೀಕ್ವೆನ್ಸಿ ಸಪ್ರೇಷನ್ 16 ಬಿಟ್ ಅಂತ ರೀನೇಮ್ ಮಾಡ್ಕೊಳ್ತೀನಿ. ನಮ್ಮ ಒರಿಜಿನಲ್ ಲೇಯರ್ಗಳು ಏನಿದೆ, ನಮ್ಮ ಒರಿಜಿನಲ್ ಲೇಯರ್ ಈ ಕ್ಲೀನಪ್ ಲೇಯರ್ ಅಲ್ವಾ, ನಾನು ಇದನ್ನು 14 ಬಿಟ್ ರಾನ 16 ಬಿಟ್ ಕಂಟೈನರಲ್ಲಿ ಎಡಿಟ್ ಮಾಡಿದ್ದೀನಿ. ಸೊ ಈ ಕ್ಲೀನಪ್ ಲೇಯರಲ್ಲಿ ನಾವು ಇನ್ಫೋ ಪ್ಯಾನಲ್ ಇರ್ತಕ್ಕಂತಹ ಈ ನಂಬರ್ 1, ನಂಬರ್ 2 ವ್ಯಾಲ್ಯೂನ ಗಮನಿಸಿದ್ರೆ ರೆಡ್ ವ್ಯಾಲ್ಯೂ 252, ಹಾಗೆಯೇ ನಂಬರ್ 2ನ ರೆಡ್ ವ್ಯಾಲ್ಯೂ 0 ಇದೆ ಅಂತ ಹೇಳಿದ್ರೆ ಪ್ಯೂರ್ ಬ್ಲ್ಯಾಕ್ ಇದೆ. ನಾನೇನಾದ್ರು 8 ಬಿಟ್ಗೆ ಅಪ್ಲೈ ಮಾಡಿದ ತಕ್ಷಣ ವ್ಯಾಲ್ಯೂ 1 ವ್ಯಾಲ್ಯೂ ನಿಮಗೆ ಅಂದರೆ 2 ಟು ದಿ ಪವರ್ ಆಫ್ 1 ನಿಮಗೆ ಅಲ್ಲಿ ಜಂಪ್ ಆಗ್ತಾ ಇದೆ. ಅದನ್ನೇ ನಾನಿವಾಗ ಫ್ರೀಕ್ವೆನ್ಸಿ ಸಪ್ರೇಷನ್ 16 ಬಿಟ್ನ ಎನೇಬಲ್ ಮಾಡ್ಕೊಳ್ತೀನಿ. ಮತ್ತು ಒರಿಜಿನಲ್ ವ್ಯಾಲ್ಯೂ ಏನಿತ್ತು ಅಂತ ಹೇಳಿದ್ರೆ ನಿಮ್ಮ ರಾ ಕೆಪಾಸಿಟಿನಲ್ಲಿ ಏನು ನೀವು ಎಡಿಟ್ ಮಾಡ್ತಾ ಇದ್ರಿ ಅದೇ ವ್ಯಾಲ್ಯೂಗೆ ಈ 16 ಬಿಟ್ಟಲ್ಲಿ ನಿಮಗೆ ಈ ನಂಬರ್ 2 ವ್ಯಾಲ್ಯೂ 0 ತೋರಿಸ್ತಾ ಇದೆ. ಅದೇ ನಾನು ಇದನ್ನು ಆಫ್ ಮಾಡಿಬಿಟ್ಟು 8 ಬಿಟ್ಟಲ್ಲಿ ಚೆಕ್ ಮಾಡಿದಾಗ ನಿಮಗೆ 1 ವ್ಯಾಲ್ಯೂ ಜಂಪ್ ಆಗ್ತಾ ಇದೆ. ಸೊ ಈ 1 ವ್ಯಾಲ್ಯೂ ಜಂಪ್ ಆದರೂ ಕೂಡ ನಮಗೆ ನೆಸೆಸಿಟಿ ಇಲ್ಲ ಅಂತ ಹೇಳ್ತಕ್ಕಂಥವ್ರು, ಸಾರಿ ಫಾರ್ ದ ಇಂಟ್ರಪ್ಷನ್, ಎಡಿಟರ್ ದೇವ್ ಹಿಯರ್. ಆ್ಯಕ್ಚುಲಿ ನಾನು ಕನ್ವೆ ಮಾಡೋಕ್ಕೆ ಹೊರಟಿದ್ದೇನು ಅಂತ ಹೇಳ್ಬಿಟ್ಟು ಅಂತ ಈಗ ಹೇಳ್ತೀನಿ. ಅದರಲ್ಲಿ ಅಷ್ಟು ಕ್ಲಿಯರ್ ಕಟ್ಟಾಗಿ ನನಗೆ ಕೂಡ ಎಡಿಟ್ ಮಾಡ್ಬೇಕಾದ್ರೆ ಅನಿಸಿಲ್ಲ. ಈಗ ಉದಾಹರಣೆ ಈ 1 ಏನಿದೆಯಲ್ವಾ ಪಾಯಿಂಟು, ಅದನ್ನು ಝೂಮ್ ಇನ್ ಮಾಡ್ಕೊಳ್ತೀನಿ. ಸೊ ಈ ಪಿಕ್ಸೆಲ್ನ ವ್ಯಾಲ್ಯೂ, ಸೊ 8 ಬಿಟ್ಟಲ್ಲಿ 246 ಇದೆ, ಅದೇ 16 ಬಿಟ್ಟಲ್ಲಿ 31,583 ವ್ಯಾಲ್ಯೂ ಇದೆ. ಅದನ್ನೇ ನಾನೇನಾದರೂ ಫ್ರೀಕ್ವೆನ್ಸಿ ಸಪ್ರೇಷನ್ 8 ಬಿಟ್ ಮೆಥಡ್ನ ಅಪ್ಲೈ ಮಾಡಿದಾಗ ಈ ವ್ಯಾಲ್ಯೂ ಎಷ್ಟು ಚೇಂಜ್ ಆಗುತ್ತೆ ನೋಡಿ. 8 ಬಿಟ್ಟಲ್ಲಿ ರೆಡ್ ವ್ಯಾಲ್ಯೂ 247 ಆಯಿತು ಅಂತ ಹೇಳಿದ್ರೆ ಅದನ್ನೇ 16 ಬಿಟ್ಟಲ್ಲಿ 31,710 ಆಗಿದೆ. ದಟ್ ಮೀನ್ಸ್ ಅರೌಂಡ್ 127 ಕಲರ್ಸು ನಿಮ್ಗೆ ವ್ಯತ್ಯಾಸ ಇದೆ. ಈ ತರಹ ಕಲರ್ಸ್ ಡಿಫ್ರೆನ್ಸ್ಗಳು ಇರೋದ್ರಿಂದನೇ ನಮಗೆ ಸ್ಮೂತ್ ಗ್ರೇಡಿಯಂಟ್ ಆಗೋದು. ನಾನು ಇವಾಗ ಇದನ್ನು ಝೂಮ್ ಔಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಆ ಕಲರ್ಸ್ಗಳು ಈ ಸ್ಮೂತ್ ಆಗಿ ಇದ್ದಾಗಲೇ ಪಕ್ಕದಲ್ಲಿರ್ತಕ್ಕಂತಹ ಪ್ರತಿ ಪಿಕ್ಸೆಲ್ನ ವ್ಯಾಲ್ಯೂ ಆ ಸ್ಮೂತ್ ಗ್ರೇಡಿಯಂಟ್ ಇದ್ದಾಗಲೇ ನಮಗೆ ಪಿಕ್ಚರ್ ತುಂಬಾ ಚೆನ್ನಾಗಿ ಕಾಣಿಸೋದು. ನೀವೇನಾದರೂ ರಾನಲ್ಲಿ ಎಡಿಟ್ ಮಾಡ್ತಾ ಇರಬೇಕಾದ್ರೆ ನೀವು ಫ್ರೀಕ್ವೆನ್ಸಿ ಸಪ್ರೇಷನ್ನ 8 ಬಿಟ್ಟಲ್ಲಿರೋ ಥರ ಅಪ್ಲೈ ಮಾಡಿದ್ರೆ ನಿಮಗೆ ಆ 128 ಕಲರ್ಸ್ಗಳು ಇನ್ಅಕ್ಯುರೇಸಿಯಾಗಿ ನಿಮಗೆ ಆ ಗ್ರೇಡ್ ಆಗೋದ್ರಿಂದ ನಿಮಗೆ ಆ ಸ್ಮೂತ್ ಗ್ರೇಡಿಯಂಟ್ ಆಗಿ ಆ ಕಲರ್ಸ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗೋದಿಲ್ಲ. ಮಧ್ಯದಲ್ಲಿ ಇನ್ಯಾವುದೋ ಕಲರ್ ಬರ್ಬೋದು, ಅಥವಾ ಇನ್ನೊಂದು ಯಾವುದೋ ರೆಡ್ ಕಲರ್ ಬರ್ಬೋದು, ಅಥವಾ ಇನ್ಯಾವುದೋ ಪಿಂಕ್ ಕಲರ್ ಬರ್ಬೋದು. ಇದರಿಂದ ನಿಮ್ಮ ಸ್ಕಿನ್ ಟೋನ್ಸ್ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಹೋಪ್ ನಿಮಗೆ ಸ್ಕಿನ್ ಟೋನ್ಸ್ ಪರ್ಫೆಕ್ಟಾಗಿ ಬರಬೇಕು ಅಂತ ಹೇಳಿದ್ರೆ ರಾನ ಎಡಿಟ್ ಮಾಡ್ತಾ ಇದ್ರೆ 16 ಬಿಟ್ ಫ್ರೀಕ್ವೆನ್ಸಿ ಸಪ್ರೇಷನ್ನ ಯೂಸ್ ಮಾಡಿ ಅನ್ನೋ ಅರ್ಥ. ಬ್ಯಾಕ್ ಟು ದ ವಿಡಿಯೋ. ಅಫ್ಕೋರ್ಸ್ ಇದರಲ್ಲಿ ಯಾವುದೇ ರೀತಿಯ ಅನಂತನಾಗ್ ಬೀಪ್ ಡೈಲಾಗ್ ಇಲ್ಲ. ನೀವು ಇದನ್ನು ಕಲಿತಾ ಹೋದಷ್ಟು ನಿಮ್ಮ ಪೋರ್ಟ್ಫೋಲಿಯೋ ಚೆನ್ನಾಗಿ ಆಗ್ತಾ ಹೋಗುತ್ತೆ, ಅದರ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ, ನೀವು ಕೂಡ ಬೆಳಿತೀರಾ, ಇನ್ನೊಬ್ಬರನ್ನು ಕೂಡ ಬೆಳೆಸ್ತೀರಾ. ಸೊ ಈ ಫ್ರೀಕ್ವೆನ್ಸಿ ಸಪ್ರೇಷನ್ 8 ಬಿಟ್ ಮತ್ತು 16 ಬಿಟ್ನ
ಫ್ರೀ ಆಗಿರ್ತಕ್ಕಂತಹ ಫ್ರೀಕ್ವೆನ್ಸಿ ಸಪ್ರೇಷನ್ಗಳನ್ನ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗಿರ್ತೀನಿ. ನೀವು ಇದರಿಂದ ಯಾವುದೇ ರೀತಿಯ ಅಕೌಂಟನ್ನು ನೀವು ಫಾಲೋ ಮಾಡೋ ಅವಶ್ಯಕತೆ ಇಲ್ಲ, ಕಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಭಾಳಷ್ಟು ಜನ ನನಗೆ ಕಳೆದ ವೀಡಿಯೋನಲ್ಲಿ ಮೆನ್ಷನ್ ಮಾಡಿದ್ರಿ, ಸರ್ ನಾನು ಕಮೆಂಟ್ ಮಾಡಿದ್ದೀನಿ, ನನಗೆ ಫ್ರೀಕ್ವೆನ್ಸಿ ಸಪ್ರೇಷನ್ ಕಳಿಸಿಲ್ಲ ನೀವು ಅಂತ. ನಾನು ಫ್ರೀಯಾಗಿ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಫ್ರೀಕ್ವೆನ್ಸಿ ಸಪ್ರೇಷನ್ 8 ಬಿಟ್ಗೆ ಬೇರೆ ಮೆಥಡ್, ಫ್ರೀಕ್ವೆನ್ಸಿ ಸಪ್ರೇಷನ್ಗೆ 16 ಬಿಟ್ಟಲ್ಲೇ ಬೇರೆ ಮೆಥಡ್. ಹೋಪ್ ಈ ವಿಡಿಯೋ ನಿಮಗೆ ತುಂಬ ಅರ್ಥವಾಗಿದೆ ಅಂದ್ಕೊಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಿ ಪಾಸಿಟಿವ್, ಬಿ ಕ್ರಿಯೇಟಿವ್. ನಾನು ನಿಮ್ಮ ದೇವ್.